ಸೊ ಇನ್ನು ಇದೆಲ್ಲದರ ಜೊತೆಗೆ ಈ ಲೇಕ್ ವಿಚಾರ ಸಂಬಂಧಪಟ್ಟಂಗೆ ಸ್ಯಾಂಕಿ ಕೆರೆ ಉಳಿಸಿ ಅಂತ ಟನಲ್ ರಸ್ತೆಯಿಂದ ಸ್ಯಾಂಕಿ ಕೆರೆಗೆ ಹಾನಿಯಾಗುತ್ತೆ, ಯಾವುದೇ ಕಾರಣಕ್ಕೂ ಇದಾಗಬಾರ್ದು, ಸೇವ್ ಸ್ಯಾಂಕಿ ಕೆರೆ ಈ ಒಂದು ಅಭಿಯಾನ ಶುರುವಾಗಿದೆ. ಆರ್ ಅಶೋಕ್ ನೇತೃತ್ವದ ನಿಯೋಗದಿಂದ ಪರಿಶೀಲನೆ ಮಾಡಲಾಗಿದೆ. ಎಲ್ಲಿ ತನಕ ಬರುತ್ತೆ, ಯಾಕಂದ್ರೆ ಒಂದು ಎಕ್ಸಿಟ್ ಅಲ್ಲಿಗೆ ಬರುತ್ತೆ, ಕೆರೆ ಬಳಿ ಟನಲ್ ಎಕ್ಸಿಟ್. ಇದರಿಂದ ಕೆರೆಗೆ ಹಾನಿ ಆಗುತ್ತೆ, ಯಾವುದೇ ಕಾರಣಕ್ಕೂ ಇದಾಗಬಾರದು. ಅದಕ್ಕೋಸ್ಕರ ಬಿಜೆಪಿ ಅಲ್ಲಿ ಸ್ಥಳ ಪರಿಶೀಲನೆಗೆ ಅಂತ ಹೋಗಿತ್ತು. ಈ ಸಂದರ್ಭದಲ್ಲಿ ಸ್ಯಾಂಕಿ ಕೆರೆ ಉಳಿಸಿ ಅಂತ ಫ್ಲೆಕ್ಸ್ ಹಿಡಿದು ಜನ ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ನಾಯಕರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವಾರು ಜನ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದರು. ಸುರಂಗ ರಸ್ತೆಯ ಪ್ರಾಜೆಕ್ಟ್ ಏನಿದೆ, ಆ ಪ್ರಾಜೆಕ್ಟಲ್ಲಿ ಈ ಸ್ಯಾಂಕಿ ಕೆರೆ ಪುರಾತನವಾದಂಥ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂಥ ಸ್ಯಾಂಕಿ ಕೆರೆ. ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ, ಅದು ಸ್ಯಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂಥ ಎಂಟ್ರಿ ಇವೆರಡನ್ನೂ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬರೀ ಪಾರ್ಕು ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್, ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನೂ 100 ಅಭಿವೃದ್ಧಿ ಮಾಡಲಿ, ನಾವು ಅಭಿವೃದ್ಧಿ ಪರವಾಗಿದ್ದೀರಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದರೆ ನೀವು ಲಾಲ್ಬಾಗಲ್ಲಿ ಪಾರ್ಕನ್ನು ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆನ ಹುಡುಕ್ತಾ ಇದ್ದೀರಾ. ಈ ಥರ ಕೆರೆಗಳನ್ನು ಪಾರ್ಕ್ಗಳನ್ನು ಹುಡ್ಕೋ ಮುಖಾಂತರ ಇವತ್ತು ಪರಿಸರವನ್ನು ಹಾಳು ಮಾಡುವಂಥ ಕೆಲಸ. ನಿಮಗೆ ಟನಲ್ ಪ್ರಾಜೆಕ್ಟಿಂದ ಒಳ್ಳೆ ಕಮಿಷನ್ ಬರ್ತೈತೆ ಅಂತ ಹೇಳಿದ್ರೆ ಬೇರೆ ಇದನ್ನು ಹುಡ್ಕೊಳ್ಳಿ ನೀವು. ಇದಕ್ಕೆ